ಸುಧೀಂದ್ರ ತೀರ್ಥರಿಗೆ ಸ್ವಪ್ನದಲ್ಲಿ ವಿದ್ಯಾಭಿಮಾನಿನಿಯಾದಂತಹ ಸರಸ್ವತೀ ದೇವಿಯರು ಕನಸಲ್ಲಿ ಬಂದ್ರಂತೆ. ಕನಸಲ್ಲಿ ಬಂದು ಹೇಳಿದ್ರು, ಹೀಗೆ ರಾಯರಿಗೆ ಅಂದ್ರೆ ವೆಂಕಟನಾಥರಿಗೇನೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿದ್ರಂತೆ. ವೆಂಕಟನಾಥರಿಗೆ ಆಶ್ರಮವನ್ನು ಕೊಡಬೇಕು ಅಂತ ಹೇಳಿದಾಗ ಆಗ ವಿದ್ಯಾಭಿಮಾನಿನಿ ಹೇಳಿದ್ದು ಸ್ವಪ್ನದಲ್ಲಿ ಸೂಚನೆಯಾಗಿದ್ದು ಅದನ್ನು ಹಾಗೆ ಇಟ್ಟುಕೊಂಡ್ರು ಮನಸ್ಸಲ್ಲಿ. ವೆಂಕಟನಾಥರು ಮರುದಿವಸ ಬಂದಾಗ ಆ ಪ್ರಸಂಗದಲ್ಲಿ ಅವರು ಹೋದಾಗ ಕೇಳಿದ್ರಂತೆ ಸುಧೀಂದ್ರ ತೀರ್ಥರು, ಈ ರೀತಿ ನಿಮಗೆ ಆಶ್ರಮ ಕೊಡಬೇಕು ಅಂತ ನಮಗೆ ಸ್ವಪ್ನ ಸೂಚನೆ ಆಗಿದೆ, ಅದರಿಂದ ನೀವು ಸಹಕಾರ ಕೊಡಬೇಕು, ಆಶ್ರಮ ಸ್ವೀಕಾರ ಮಾಡಬೇಕು ಅಂದಾಗ ಯಾರಾದ್ರೂ ಬಿಡ್ತಾರ ಹೇಳಿ? ಬೇರೆ ಯಾರೂ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವೆಂಕಟನಾಥರು ಹೇಳಿದಂತ ಮಾತು ಕ್ವಾಹಂ ನ್ಯಾಸಃ ಪುತ್ರನ್ಯಾಸಃ, ನಾನೆಲ್ಲಿ ಆ ಸನ್ಯಾಸ ಎಲ್ಲಿ? ನನಗೂ ಅದಕ್ಕೂ ಕೂಡ ಹೋಲಿಕೆನೇ ಇಲ್ಲ, ಪರಸ್ಪರ ಸಂಬಂಧವೇ ಇಲ್ಲ. ಅಂಥದ್ರಲ್ಲಿ ನನಗೆ ನೀವು ಕೊಡಬೇಕು ಅಂತ ಬರ್ತಾ ಇದ್ದೀರಲ್ಲ, ಸಾಧ್ಯವೇ ಇಲ್ಲ ಸ್ವಾಮಿ, ಬೇಡ ನನಗೆ. ಅಷ್ಟೇ ಅಲ್ಲ, ಬಾಲಾ ಭಾರ್ಯ ಬಾಲಕೋ ನೋಪನೀತಃ, ನನ್ನ ಹೆಂಡತಿ ಇನ್ನು ಸಣ್ಣವಳು, ಸಣ್ಣ ಹುಡುಗಿ, ನನ್ನ ಮಗನಿಗೆ ಇನ್ನು ಉಪನಯನ ಮಾಡಿಲ್ಲ, ಇದ್ಯಾವುದೂ ಇಲ್ಲದೇನೆ ಹೇಗೆ ನಾನು ಸನ್ಯಾಸ ತಗೊಳ್ಳಿ? ಬೇಡ ಸ್ವಾಮಿ ನನಗೆ ಎಂದ್ರಂತೆ. ನಿಜವಾಗ್ಲೂ ಹೇಳಬೇಕಂದ್ರೆ ಅಷ್ಟು ಬಡತನ ಇತ್ತು ಅಂದ್ರೆ ರಾಯರಿಗೆ, ರಾಯರ ತಂದೆ ತಾಯಿಗಳಿಗೆ ಎಷ್ಟು ಶ್ರೀಮಂತಿಕೆ ಇತ್ತು ಅಷ್ಟೇ